ಇನ್ನು ಓಂ ಪ್ರಕಾಶ್ ಬಹುತೇಕ ಆಸ್ತಿ ಪುತ್ರನ ಹೆಸರಿನಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮೃದ್ಧ ದಟ್ಟಾರಣ್ಯ ಪ್ರದೇಶದಲ್ಲಿ ಮಗನ ಜಮೀನಿದೆ. ಸುಫಾ ತಾಲೂಕಿನಲ್ಲಿದೆ ಪುತ್ರನ 7.2 ಎಕರೆ ಭೂಮಿ. ಉತ್ತರ ಕನ್ನಡ ಸುಫಾ ತಾಲೂಕಾಗುತ್ತೆ ಇದು. ಜೋಯ್ಡಾದಲ್ಲಿ 2 ಎಕರೆ 20 ಗುಂಟೆ ತೋಟ ಇದೆ. ಇದರಲ್ಲಿ ಶ್ರೀಗಂಧ, ಕಾಳುಮೆಣಸು, ಬಾಳೆ ತೋಟ ಇವೆಲ್ಲವನ್ನ ಕೂಡ ಮಾಡಲಾಗಿದೆ. ಹಾಗೆ ಶ್ರೀಗಂಧದ ತೋಟದಲ್ಲಿನೇ ಒಂದು ಸುಂದರವಾದಂತಹ ಫಾರ್ಮ್ ಹೌಸ್ ಕೂಡ ಇದೆ. ವಿಶ್ರಾಂತಿಗೆ ಅಂತ ಓಂ ಪ್ರಕಾಶ್ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ರಂತೆ. ಈ ಫಾರ್ಮ್ ಹೌಸ್ಗೆ ಬರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ಪುತ್ರನ ಹೆಸರಿನಲ್ಲಿದೆ. ಪುತ್ರ ಕಾರ್ತಿಕೇಶ್ ಅಂತ ಈ ಬೆಲೆ ಬಾಳುವಂತ ಆಸ್ತಿ ಪುತ್ರ ಕಾರ್ತಿಕೇಶ್ ಹೆಸರಿನಲ್ಲಿದೆ. ಬಹುತೇಕ ಆಸ್ತಿ ಪುತ್ರನ ಹೆಸರಿಗೆ ಮಾಡಿದ್ದಾರೆ. ಸಮೃದ್ಧ ದಟ್ಟಾರಣ್ಯ ಪ್ರದೇಶದಲ್ಲಿ ಮಗನ ಜಮೀನಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಉತ್ತರ ಕನ್ನಡ ಸುಫಾ ತಾಲೂಕಿನಲ್ಲಿರುವಂತಹ ಭೂಮಿ ಇದು. ಸಾಮಾ ಜೋಯ್ಡಾದಲ್ಲಿ 2 ಎಕರೆ 20 ಗುಂಟೆ ತೋಟ ಇದೆ. ಹಾಗೆ ಸಮೃದ್ಧವಾದಂಥ ಬೆಳೆಯನ್ನ ಕೂಡ ಬೆಳೀತಾ ಇದ್ದಾರೆ. ಅಲ್ಲಿ ಶ್ರೀಗಂಧ, ಕಾಳುಮೆಣಸು, ಸಾಗವಾನಿ, ಹಾಗೆ ಬಾಳೆ ತೋಟ. ಅದರ ಜೊತೆಗೊಂದು ಫಾರ್ಮ್ ಹೌಸ್ ಕೂಡ ಇದೆ. ಇದೇ ಫಾರ್ಮ್ ಹೌಸ್ಗೆ ಈ ಹಿಂದೆ ಓಂ ಪ್ರಕಾಶ್ ಅವರು ವಿಶ್ರಾಂತಿಗೆ ಅಂತ ಬರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಸುಫಾ ಬಾಡಗುಂದ ಗ್ರಾಮದಲ್ಲಿ 5 ಎಕರೆ ಜಮೀನಿದೆ. ಉತ್ತರ ಕನ್ನಡದ ಸುಫಾ ಬಾಡಗುಂದದಲ್ಲಿ ಜಮೀನ್ ಕೂಡ ಇದೆ. ಸುಫಾ ಡ್ಯಾಮ್ ಕೆಳಗಡೆ ಅತ್ಯದ್ಭುತವಾದಂತ ಪ್ರವಾಸಿ ತಾಣ ಇದೆ. ಪ್ರವಾಸಿ ತಾಣವಾಗಿಸುವುದಕ್ಕೆ ಹೇಳಿ ಮಾಡಿಸಿದಂತ ಜಮೀನಿದು. ಅದ್ಭುತವಾದಂತ ಜಾಗ. 5 ಎಕರೆ ಜಮೀನಿನಲ್ಲಿ ರೆಸಾರ್ಟ್ ಕಟ್ಟುವಂತ ಪ್ಲಾನ್ ಅನ್ನ ಕೂಡ ಹಾಕಿದ್ರು. ಇದೆಲ್ಲಾಗುತ್ತೆ ಅಂತ ಹೇಳಿದ್ರೆ ಕಾಳಿ ನದಿಯ ತಟದಲ್ಲೇ ಇದೆ. ರಾಫ್ಟಿಂಗ್ ಅನ್ನ ಕೂಡ ಅಲ್ಲಿ ಮಾಡಲಾಗ್ತಿದೆಯಂತೆ. 5 ಎಕರೆ ಜಮೀನು ಕೂಡ ಪುತ್ರ ಕಾರ್ತಿಕೇಶ್ ಹೆಸರಿನಲ್ಲೇ ಇದೆ. ಈ ಜಾಗವು ಕೂಡ ಪುತ್ರನ ಹೆಸರಿಗೇನೆ ಮಾಡಿದ್ದಾರೆ. ಸುಫಾ ಬಾಡಗುಂದ ಗ್ರಾಮದಲ್ಲಿ ಸುಮಾರು 5 ಎಕರೆ ಜಮೀನಿದೆ. ಸುಫಾ ಡ್ಯಾಮ್ ಕೆಳಗಡೆ ಅತ್ಯದ್ಭುತವಾದಂತಹ ಪ್ರವಾಸಿ ತಾಣ. ಅದು ಪ್ರವಾಸಿ ತಾಣವಾಗಿ ಮಾಡೋದಕ್ಕೆ ಹೇಳಿ ಮಾಡಿಸಿದಂತ ಜಮೀನಿದು. 5 ಎಕರೆ ಜಮೀನಿನಲ್ಲಿ ರೆಸಾರ್ಟ್ ಕಟ್ಟಬೇಕು ಅನ್ನುವಂಥ ಪ್ಲಾನ್ ಇತ್ತು. ಜೊತೆಗೆ ಕಾಳಿ ನದಿ ತಟ ಕೂಡ ಆಗಿರೋದ್ರಿಂದ ರಾಫ್ಟಿಂಗ್ ಕೂಡ ಅಲ್ಲಿ ಮಾಡಲಾಗ್ತಾ ಇತ್ತು. ರಿವರ್ ರಾಫ್ಟಿಂಗ್.